ನಮ್ಮ ಸ್ವಾತಿನೂ ಜೀವನ ಯಾವಾಗಲೂ ಬಂದಿರಂಗಿದ್ದಾರೆ. ಮಾತಾಡಿಸ್ತೀನಿ, ಹೇಳ್ತೀನಿ, ಇವರೆಲ್ಲ ಮಾಡಿರೋದೆಲ್ಲ ಹೇಳ್ತೀನಿ. ನೋಡಿ ಹಿಂಗೆಲ್ಲ ಮಾಡಿದ್ರು ನಮಗೆ ಎಷ್ಟು ತೊಂದರೆ ಆಗ್ತೈತೆ ಇವರಿಂದನ ಅಂತೇಳಿ ಹೇಳ್ತೀನಿ. ನನಗಂತೂ ನಿಜವಾಗ್ಲೂ ಗೊತ್ತೇ ಇಲ್ಲ ಇವ್ರು ಬಂದಿರೋದು ಏನಾದರೂ ಗೊತ್ತಿದ್ರೆ ಕರ್ಕೊಂಬತ್ತಿದ್ದೆ. ಆ ಅಪ್ಪ ಅಮ್ಮಂಟಾಗ ಏನು ಹೇಳಿದ್ರು ನೀನು ಅನುಸರಿಸ್ಕೊಂಡಿರ್ಬೇಕು, ಅವ್ರಿಗೆ ನೊಂದು ಅಂತಾರೆ. ಅದಕ್ಕೆ ಇವ್ರ ಹತ್ರ ಆದರೂ ಹೇಳ್ತೀನಿ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಬಂದಿದ್ದೆಲ್ಲ ಅನುಭವಿಸ್ಕೊಂಡು ಹೋಗಬೇಕು. ಈಗ ನಾನು ಎಷ್ಟೇ ಚೆನ್ನಾಗಿರ್ಬೇಕು ಅಂತೇಳಿ ಚೆನ್ನಾಗಿದ್ರು ನಾನು ನಂಬ್ತಾ ಇಲ್ಲ. ನೋಡಿದ್ರಲ್ಲ ನೀವೇನೆ ಇಷ್ಟು ಕತೆ ಕಟ್ಟಿ ಜನ ಹೆಂಗೆ ಮಾತಾಡ್ತಾ ಇದ್ದಾರೆ ಅಪ್ಪ. ಊರಾಗಂತೂ ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತ ಇದ್ದಾರೆ. ಅಂಥ ಜನಗಳಿದ್ದಾರೆ. ಅಂಥ ಜನಗಳ ಮಧ್ಯೆ ನಾನು ಹೆಂಗಿರ್ಬೇಕು ಹೇಳ್ರಿ? ಹಿಂಗೆ ಹೇಳ್ಬಿಟ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ. ನಾನು ಎಷ್ಟು ನಿಯತ್ತಾಗೆ ನಾನು ಮಾಡ್ಕೊಂಡು ತಿಂತಿದ್ರು, ನಾನು ಕಷ್ಟಪಟ್ಟಲ್ಲಿ ದುಡ್ಕೊಂಡು ತಿಂತಿದ್ರು ಜನ ಯಾವ ಥರ ಮಾತಾಡ್ತಾರೆ ನನ್ನ. ಎಲ್ಲ ಅವನೇ ಕೊಟ್ಟವನಂತೆ, ಅವನೇ ಮಾಡವನಂತೆ, ಯಾರೋ ಅವನೇ ಮಾಡಿಕೊಟ್ಟವನಂತೆ, ಹಿಂಗೆ ಮಾತಾಡ್ತಾರಲ್ವ ನನ್ನ ಬಗ್ಗೆ. ಯಪ್ಪ, ಒಂದು ಸತಿ ಕೆಟ್ಟವರಾಗ್ಬಿಟ್ರೆ ಜೀವನ ಪರ್ಯಂತ ನಮ್ಗೆ ಅದು ಬಂದ್ಬಿಡುತ್ತೆ. ಒಟ್ಟಿನಲ್ಲಿ ಜೀವಿತ ಅಂದರೆ ಕೆಟ್ಟವಳು ಎಲ್ಲರ ಕಣ್ಣು ಎದುರಿಗೂ. ಯಾಕೆ ಎದ್ರಿ ಬರ್ತಾ ಇದ್ದಾಳೆ? ಮಾತಾಡಿಸ್ಬೇಡ, ಸುಮ್ಮನೆ ಬೈ ಹೇಳ್ತೀನಿ. ಅವಳು ಮಾತಾಡಿಸಿ ಏನಾಗೋದು ಏನೈತಿ? ಅವಳು ಮಾತಾಡಿಸ್ಬೇಡ. ನಾನು ಯಾತಕ್ಕೆ ಮಾತಾಡಿಸ್ತೀನಿ ನಡಿ ಸ್ವಾತಿ. ಈಗ ನಮ್ಗೆ ಏನಾಗೋದು ಏನೈತೆ? ನಮ್ಗೆ ಎಷ್ಟನ ಬೈಕಂಬ್ಲಿ ಇಷ್ಟನ ಅಂಬ್ಲಿ ಆಡಲಿ, ಈಗ ನಮ್ಗೆ ಎಷ್ಟನ ಅಂದ್ರೂ ಪರವಾಗಿಲ್ಲ, ನಾವು ತಲೆ ಕೆಡಿಸ್ಕೋಬಾರ್ದು. ನಡಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗೋಣ. ಅವಳು ಏನನ್ನ ಮಾತಾಡ್ಕೊಂಬ್ಲಿ. ಸ್ವಾತಿ, ಜೀವನ ನಿಂತ್ಕೊಳ್ಳಿ. ಅಣ್ಣ ನಿನ್ನ ಜೊತೆ ಮಾತಾಡ್ಬೇಕಣೋ. ನಿನ್ನ ಹತ್ರ ಏನು ನಮಗೆ ಮಾತು? ನಾನೇನು ನಿನ್ನ ಜೊತೆ ಮಾತಾಡೋ ಅಂಥದ್ದೇನಿಲ್ಲ. ಸುಮ್ಮನೆ ದಾರಿ ಬಿಡು. ಅಲ್ಲ ಜೀವನ್, ಮತ್ತು ಇವಾಗ ನಾನು ಎಷ್ಟು ಚೆನ್ನಾಗಿದ್ದೆ ಗೊತ್ತಾ? ಹೋಗಿ ಅಪ್ಪ ಅಮ್ಮ ಇಬ್ಬರು ಪಂಚಾಯತಿ ಮಾಡಿಬಿಟ್ಟಿದ್ರು. ನೀವು ಊರಿಗೆ ಹೋಗಿದ್ರಿ, ನಿಮ್ಮ ಅಣ್ಣರ ಮನೆ ಗೃಹ ಪ್ರವೇಶ ಐತೆ ಅಂತ ನೀನು ಊರಿಗೆ ಹೋಗಿದ್ದಲ್ಲ. ನಮ್ಮಪ್ಪ ನಮ್ಮಮ್ಮ ಇಬ್ಬರು ಬಂದು ನ್ಯಾಯ ಪಂಚಾಯತಿ ಎಲ್ಲ ಮಾಡಿಬಿಟ್ಟಿದ್ರು. ನಾನು ಎಷ್ಟೇ ಚೆನ್ನಾಗಿದ್ರು ಅವ್ರು ಸುಮ್ಮನೆ ನನ್ನ ಮೇಲೆ ಈ ರೀತಿ ಆರೋಪ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಬೇಜಾರಾದರೆ ಹೋಗು. ಇಲ್ಲ ನಾನು ನಮ್ಮ ಕಣ್ಣಿಗೆ ಏನಕ್ಕೆ ಕಾಣಿಸ್ಕೊಂತಾ ಇದ್ದೀವಿ? ಬೇಜಾರಾದ್ರೆ ನಿನಗೆ ಎಲ್ಲಿ ಬೇಕಲ್ಲಿಗೆ ಹೋಗಿ ನಮಗೆ ಕಣ್ಣಿ ಮರಿಯಾಗಿರು. ನೀನು ಹೆಂಗಾನ ಮಾಡ್ಕೊಂಡು ಹೋಗಿ. ನಾವು ಆಲೆ ನೀನು ಯಾವತ್ತೋ ಮರ್ತ್ಕೊಂಡಿದ್ದೀವಿ, ನೀನು ಇಲ್ಲ ಅಂತ ಅಂದ್ಕೊಬಿಟ್ಟಿದ್ದೀವಿ. ನಿನ್ನ ಸವಾಸನೆ ಬೇಡ ನಮಗೆ. ನೀನು ನಮ್ಮನ್ನೆಲ್ಲ ಮಾತಾಡ್ಸೋದಕ್ಕೆ ಬರಬೇಡ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ನೀನಂತೂ ಈ ಜೀವನದಲ್ಲಿ ಉದ್ಧಾರ ಆಗಲ್ಲ. ಅಪ್ಪ ಅಮ್ಮ ಆದರೂ ಬಂದು ನ್ಯಾಯ ಪಂಚಾಯತಿ ಮಾಡಿ ನೀನು ಚೆನ್ನಾಗಿರಮ್ಮ ಅಂತ ಬಿಟ್ಟೋದ್ರಲ್ಲ, ಅದಕ್ಕಾದ್ರೂ ಬೆಲೆ ಕೊಟ್ಟ ನೀನು? ಎಲ್ಲರೂ ನೀವು ಹಂಗೆ ಮಾತಾಡ್ತೀರಪ್ಪ ನನ್ನ ಬಗ್ಗೆ. ಅಲ್ಲ ನಾನು ಏನು ಮಾಡಿದ್ದೀನಿ? ಯಾಕೆ ಹಂಗೆ ಮಾತಾಡ್ತೀರಾ? ನನ್ನ ಬಗ್ಗೆ ನೀವು ಹಂಗೆ ಮಾತಾಡ್ತೀರಲ್ಲ. ಅಲ್ಲ ನೀವು ಯಾಕೆ ಹಂಗೆ ಮಾತಾಡ್ತೀರಾ? ನೀವು ಏನಂತ ವಿಷಯ ಏನಂತ ತಿಳ್ಕೊಂಡ್ರಾ? ಇಲ್ಲ ತಾನೇ, ಸುಮ್ಮನೆ ಮಾತಾಡ್ತಾ ಇದ್ದೀರಾ. ಅಲ್ಲ ವಿಷಯ ಏನು ಅಂತ ತಿಳ್ಕೊಂಡಲ್ಲೇ ಈ ರೀತಿ ಮಾತಾಡಿದ್ರೆ ಹೆಂಗೆ? ನೀವು ಹಿಂಗೆ ಮಾತಾಡ್ತೀರಾ? ವಿಷಯ ಏನು ಎತ್ತ ಅಂತ ಫಸ್ಟ್ ತಿಳ್ಕೊಂಡು ಮಾತಾಡಿ ನೀವು. ಮತ್ತು ನಿನ್ನೇನು ಗನಂದಾರಿ ಕೆಲಸ ಮಾಡಿದಿ? ಬೇಡ, ಅವಣ್ಣ ಬೇಡ ಅಂತಂದ್ರೆ, ಸುಬ್ಬಣ್ಣ ಬೇಡ ಅಂತಂದ್ರೆ ನೀನು ಹೋಗ್ಬಾರ್ದಾಗಿತ್ತು. ನಿನ್ನ ಕೆಲ್ಸಕ್ಕೆ ಹೋಗ್ಬಾರ್ದಾಗಿತ್ತು. ನಿಂದೇನು ನಡಿಬೇಕು ಅಂತ ನೀನು ಯಾಕೆ ಹೋದೆ? ನೀನು ಹೋಗ್ಬಾರ್ದಾಗಿತ್ತು ನಿನ್ನ ಕೆಲಸಕ್ಕೆ. ಅವ ಸರಿ ಹೋಗೋದು ಬಿಡು. ಸರಿ ಆಯ್ತಪ್ಪ ಹೋಗ್ಬೇಡ ಅಂತಂದೆ. ಸರಿ ಆಯಿತು ಹೋಗಲ್ಲ, ನಾನು ಮನೇಲಿ ಇರ್ತೀನಿ, ನೀನು ತಂದಾಕಪ್ಪ ಅಂತ ಹೇಳಿದ್ರಾಗಿತ್ತು. ಬೇಡ ಅಂದಮೇಲೆ ಬೇಡ ಅಷ್ಟೇ. ಸುಮ್ಮನೆ ಆಗ್ಬಿಡ್ಬೇಕು. ಅವ್ರಿಗೆ ಯಾಕೋ ಇಷ್ಟ ಆಗಿಲ್ಲ ಹೇಳವ್ರೆ. ಇವಾಗ ಏನೋ ನಾನು ನನ್ನ ಹೆಂಡ್ತಿನ ಹೋಗ್ಬೇಡ ಅಂತೀನಿ, ಆದರೆ ಅವಳು ಕಷ್ಟಪಟ್ಟು ದುಡಿಯೋಕೆ ಹೋಗ್ತಾಳಲ್ಲಿ. ಅವಳ ಮೇಲೆ ನನಗೆ ಯಾವುದೇ ರೀತಿ ಅನುಮಾನ ಅನ್ನೋದಿಲ್ಲ. ನೀವು ಎಲ್ಲ ಹಿಂಗೆ ಮಾತಾಡ್ತೀರಪ್ಪ. ನೋಡಿ ಎಲ್ಲರೂ ನಾನು ಹಿಂಗೆ ಅಂದರೆ ನಾನು ಎಲ್ಲಿಗೆ ಹೋಗ್ಬೇಕಪ್ಪ? ನನ್ನ ಪರ ಮಾತಾಡೋರು ನಿಜ ಒಬ್ರು ಒಂದು ಸಣ್ಣ ಮಗುನು ನನ್ನ ಪರ ಮಾತಾಡಲ್ವಲ್ಲ. ಅಲ್ಲ ನೀನಂಥ ಕೆಲಸ ಮಾಡಿಲ್ಲ ಕಣಕ್ಕ, ನೀನಂಥವಳಲ್ಲ. ಅವು ಕಾಣ್ದಲೆ ಮಾಡ್ದಲೆ ಹೆಂಗೆ ಮಾತಾಡಿದ್ರು ಏನು ಎತ್ತ ಅಲ್ಲ. ನೀನಾಗಲಿ ನಮ್ಮ ಅಣ್ಣ ಆಗಲಿ, ನೀನಾದರೂ ನಾನು ಸಪೋರ್ಟಿವಾಗಿ ನಿಂತ್ಕೊಂಡು ಅಲ್ಲ, ಅವ್ರು ನಿನ್ಗೇನು ನೋಡ್ದಲೆ ಮಾಡ್ದಲೇ ಪ್ರತ್ಯಕ್ಷವಾಗಿ ನೋಡ್ದಲೇ ನಿನ್ಗೆ ಆ ರೀತಿ ಹೆಸರಿಟ್ಬಿಟ್ಟು ಮನೆಯಿಂದ ಆಚೆ ಕಳಿಸಿದ್ರಲ್ಲ, ಹೆಂಗೆ ಅವರು ಯಾಕೆ ಹೊರಗೆ ಕಳಿಸಿದ್ರು? ಅವ್ರೇನೇನು ನೋಡಿದ್ರಾ? ಅವ್ರ ಹತ್ರ ಸಾಕ್ಷಿ ಆಯ್ತಾ? ಹೆಂಗೆ ನಮ್ಮ ಅಕ್ಕನ ಮೇಲೆ ಈ ರೀತಿ ಆರೋಪ ಮಾಡ್ತಾ ಇದ್ದೀರಾ ಅಂತ ನೀನು ಕೇಳಬೇಕಾಗಿತ್ತು. ಅದು ನೀನು ಮಾತಾಡ್ತಾ ಇಲ್ಲ ನನ್ನ ಪರ. ಇನ್ನೇನಪ್ಪ ನನ್ನ ಜೀವನ ಇನ್ನೇನು ಅಷ್ಟೇ ಬಿಡು. ನನ್ನ ಪರ ಯಾರೂ ಇಲ್ಲ, ನನ್ನ ಜೊತೆ ಯಾರೂ ಇಲ್ಲ. ಇನ್ನೇನಪ್ಪ ಇನ್ನೇನು ಮಾತಾಡಿ ಏನಾಗೋದು ಏನೈತೆ ಬಿಡು. ಏನೋ ನಾವು ಚೆನ್ನಾಗಿರ್ಬೇಕು ಅಂತ ನಾವು ಅಂದ್ಕೊಂಡ್ವಿ, ಆದರೆ ಈ ಥರ ಎಲ್ಲ ಹಿಂಗೆ ಆಗ್ತೈತೆ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ನಾನೇನು ಇದ್ದಿದ್ದಂಗೆ ಹೇಳ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಕೈಲೇ. ನೀನಂತ ಕೆಲಸ ಮಾಡಿದ್ಯಾ? ನಿನ್ಗಂತ ಕೆಲಸ ಮಾಡಿರೋಳು ನಿನ್ನ ಪರ ಯಾರೇ ಮಾತಾಡ್ತಾರೆ? ಯಾರೂ ಮಾತಾಡಲ್ಲ. ಹೋಗು. ನಮಗೂ ನೀನು ಮಾತಾಡಿಸ್ಲೇಬೇಡ. ನೀನು ನಮ್ಮ ಹತ್ರಕ್ಕೂ ಬರಬೇಡ. ನಿನ್ನ ಕಂಡ್ರೆ ನಿನ್ನ ಗಾಳಿನೇ ಆಗಲ್ಲ ನಮ್ಗೆ. ಅಪ್ಪಯ್ಯ ಅಲ್ಲಿಂದ ಮಾತಾಡಿಸ್ದೆ ಇಲ್ಲದ್ದು ಏನೋ ಅಲ್ಲಿಂದ ಬಂದು ಹೇಳೈತೆ ಅನ್ನೋದಕ್ಕೋಸ್ಕರ ಅಪ್ಪ ಅಮ್ಮಿಗಾದ್ರೂ ಬೆಲೆ ಗೌರವ ಕೊಡೋದು ಬೇಡ ನೀನು. ನಾವು ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಇಷ್ಟು ದಿವಸ ನೋಡ್ಕೊಂಡಿಲ್ಲ, ಯಾವಾಗಾದ್ರೂ ನೋಡ್ಕೋಬೇಕು ಅಂತ ನಾವು ಚೆನ್ನಾಗಿ ನೋಡ್ಕೊಂಬ್ತಾ ಇದ್ದೀವಿ. ಆದ್ರೆ ನೀನು ಅವ್ರ ಮಾತಿಗಾದ್ರೂ ಬೆಲೆ ಕೊಟ್ಟ ನೀನು? ಅವ್ರು ಬಂದು ಹೇಳೋದಕ್ಕೆ ಅಪ್ಪ ಏನಂತು? ಬೆಳಗಿಲ್ಲಿ ಕೇಳು ಸ್ವಾತಿನ, ಏನಂತ ಸ್ವಾತಿ ನೀನೇ ಹೇಳು ಸ್ವಾತಿ, ಏನಂತ ಹೇಳ್ತು ಅಪ್ಪಯ್ಯ ಅಂತ. ಮರ್ತ್ಕೊಬಿಡ್ರಿ ನಮ್ಮ ಮನೆಯಾಗೆ ಇಲ್ಲ ಅಂತ ಹೇಳಿ ಅಂದ್ಕೊಬಿಡ್ರಿ. ಸುಮ್ಮನೆ ತಿಥಿ ಊಟ ಹಾಕ್ಸೋಣ ಅಂತ ಹೇಳ್ತು.
ಹಂಗೆ ಹೇಳಿದ್ ಮಾಮ. ಇಲ್ಲ ಅಂತ ಅನ್ಕೊಬಿಡ್ರಿ, ಮರ್ತ್ಕೊಬಿಡ್ರಿ, ಅವಳು ಸವಾಸನೆ ಬೇಡ, ಅವಳನ್ನ ಇಲ್ಲೆಲ್ಲೆಲ್ಲೋ ಬಿಡ್ಕೊಬಿಡ್ರಿ. ನೋಡಿ ಹೇಳಿರ್ತೀನಿ, ಇನ್ಯಾವತ್ತು ನಮ್ಮನೆ ಅಂಗ್ಲ ತುಳಿ ಕುಡಿದು ನಾನು ಇರೋವರೆಗೂ ಮಾತಾಡ್ಸಲ್ಲ ಅಂತ ಹೇಳ್ಬಿಟ್ಟೈತೆ ಮಾಮ. ಅಷ್ಟೇ. ನಾವು ಇಷ್ಟೊಂದೆಲ್ಲ ಹೇಳಿ ಬಂದ್ರು ಅವಳು ಇಂಥ ಅವತಾರಗಳು ಬಂದಿತ್ತು. ಅಣ್ಣ ಸುಬ್ಬಣ್ಣ ಬಂದಿತ್ತು ಬೆಳಿಗ್ಗೆ. ಸರಿ ಆಯಿತು ಬಿಟ್ಟಾಕಪ್ಪ, ನೀನು ಸುಮ್ಮನೆ ಬಿಟ್ಟಾಕ್ಬಿಡು ಅಷ್ಟೇನೆ ಅಂತ ಮಾಮನ ಅದನ್ನೇ ಹೇಳಿದ್ದು. ಬೇಡ ನೀನು ಈಗ ಏನು ಐತ ಬಿಟ್ಟಾಯ್ತು, ನೀನು ಹೋಗಿದ್ದು ಎಲ್ಲರಿಗೂ ಅನುಮಾನನೇ. ಮತ್ತೆ ಅವ್ರು ಬೇಡ ಅಂದ್ರೆ ಬೇಡ ಅಂತ ನೀನು ಸುಮ್ಮನಾಗಬೇಕಾಗಿತ್ತು. ನೀನು ಯಾಕೆ ಹೋದೆ? ಬೇರೆ ಏನು ಇವತ್ತೇನು ಒಂದೇ ಕೆಲಸನ ಮಾಡ್ಕೊಂಡು ತಿನ್ನೋರ್ಗೆ ಈಗ ನೂರಾರು ಕೆಲಸಗಳಿದ್ದಾವೆ, ಏನು ಬೇಕಾದ್ರೂ ಮಾಡ್ಬೋದು. ಅವ್ರು ಎಲ್ಲಿ ನೀವು ಸರಿ ಆಯ್ತಪ್ಪ ಹೋಗಲ್ಲ, ನೀನು ಎಲ್ಲಿಗಾದ್ರೂ ಬೇರೆ ಕಡೆ ಕೆಲಸಕ್ಕೆ ಸೇರಿಸು, ನಾನು ಬೇರೆ ಕಡೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಾಗಿತ್ತು. ನೀನು ಯಾಕೆ ಹೋದೆ? ಅವ್ರು ಅಷ್ಟೊಂದೆಲ್ಲ ಹೇಳಿದ್ರು. ಏನೋಪ್ಪ ಇವಾಗೆಲ್ಲ ನಂದೇ ತಪ್ಪು ಅಮ್ಮಂಗೆ ಮಾತಾಡ್ತಾ ಇದ್ದೀರಾ. ನಾನು ಆ ಕೆಲಸ ಚೆನ್ನಾಗಿತ್ತೆ, ಒಳ್ಳೆ ಸಂಬಳ, 20-25 ಸಾವಿರ ಸಂಬಳ, ಅದಕ್ಕಾಗಿಯೇ ಓದ್ನಪ್ಪ. ಸಂಬಳ ತಗೊಂಡು ಏನು ಮಾಡ್ತೀಯ? ನೆಮ್ಮದಿಲ್ಲ ಅಂದಮೇಲೆ ನೀನು 25 ಸಾವಿರ ಅಲ್ಲ 30 ಸಾವಿರ ಸಂಬಳ ತಗೊಂಡ್ರು ನೆಮ್ಮದಿ ಇಲ್ಲದ ಜೀವನ ಏನಕ್ಕೆ? ಏನಕ್ಕೆ ನೆಮ್ಮದಿ ಇಲ್ಲದ ಜೀವನ? ಏನಕ್ಕೆ ನೆಮ್ಮದಿ ಇಲ್ಲದ ಜೀವನ ಮಾಡ್ಬೇಕು ನೀನು? ಎಷ್ಟು ನೀನು 50 ಸಾವಿರ ಅಲ್ಲ ಲಕ್ಷ ಸಂಬಳ ತಗೋ, ನಿನಗೆ ಗಂಡ ಮಕ್ಕಳು ಅಂತ ಖುಷಿಯಾಗಿಲ್ಲ ಅಂದಮೇಲೆ ಅದು ಎಲ್ಲ ಯಾವ ಲೆಕ್ಕ? ಬೇಡ, ನೀನು 5 ಸಾವಿರ ದುಡಿ. ಅವ್ರು ಹೇಳ್ತಿಲ್ವಾ 5 ಸಾವಿರ ದುಡಿದ್ರು ನಾವೇನು ಬೇಡ ಅಂತಿರ್ಲಿಲ್ಲ. 5 ಸಾವಿರ ದುಡ್ದಿದ್ರು ಸಾಕಾಗಿತ್ತು. ಅವಳಿಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಓದ್ಲು. ನನಗೆ ಯಾಕೆ ಅವಳು ಬುದ್ಧಿ ಹಿಡಿಸ್ಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ, ಬೇಡ ಅಂದರು ಕೇಳಲಿಲ್ಲ. ನಮ್ಮ ಮಾತು ಈಗ ಅವಳು ಅಲ್ಲೇನೆ ಮುಂಚೆ ಥರ ಇಲ್ವೇ ಇಲ್ಲ ಅಂತ ಎಲ್ಲ ಹೇಳಿದ್ರು. 2 ದಿನ ಪ್ರೀತಿಯಿಂದ ನಮ್ಮ ಮಗಳನ್ನ ಮುದ್ದಾಡಿದ್ಲು. ಆಮೇಲೆ ಅಷ್ಟಕ್ಕಷ್ಟೇ ಅವಳದೇನಿದ್ರು ಎಲ್ಲ ಆಸೆನೂ 2 ದಿನ ಅಂತ ಹೇಳಿದ್ರು ಅವರು. ನಮ್ಮ ಮಾಮನೂ ಹಂಗೆ ಅಂತು, ಸುಬ್ಬಣ್ಣನೂ ಬಂದಿತ್ತು, ಸುಬ್ಬಣ್ಣನೂ ಹಂಗೆ ಅಂತು. ಅವರು ಇವಾಗ ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಬೇಕು ಅಂತ ಅವ್ರು ಎಷ್ಟೆಲ್ಲ ಇದು ಮಾಡ್ತಾಯಿದ್ದಾರೆ. ನಾನು ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಿದ್ದೆ, ಏನೋ 1-2 ದಿನ ಸಿಟ್ಟಿತ್ತು, ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ. ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗದೆ ಅಂತ ಎಲ್ಲ ಹೇಳ್ತಾಯಿದ್ರು. ಅಯ್ಯೋ ಸುಮ್ಮನಿರಮ್ಮ ಸ್ವಾತಿ, ಹೇಳಿದ್ರೆ ಅದೆಲ್ಲೆಲ್ಗೋ ಹೋಗುತ್ತೆ. ಯಾಕೆ ಸುಮ್ಮನೆ ಹೇಳೋದು? ಈಗ ನಾವು ಇವಾಗ ಮಾತಾಡ್ತಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗ್ತಿರ್ತವೆ, ಅದು ಗೊತ್ತಿಲ್ಲ ನಿನಗೆ. ಈಗ ನಾನು ಮಾಡಿರೋದೇ ತಪ್ಪು ಕಾಣಿಸುತ್ತೆ. ಆದರೆ ಗಂಡನ ಪ್ರೀತಿ ಸಿಕ್ಕಿದ್ರೆ ನಾನು ಈ ರೀತಿ ಎಲ್ಲನ ಹೋಗ್ತಾನೆ ಇಲ್ಲ. ನನಗೂ ಬೇಜಾರು ಕಳಿಯೋಕ್ಕಾಗಿನೇ ನಾನು ಹೋಗ್ತಿರೋದು ಗೊತ್ತಾ ಕೆಲಸಕ್ಕೆ. ಮಾತಾಡಿಸ್ತಾನೆ ಇಲ್ಲ ನನಗೆ. ಆ ಮಾಡು ಹತ್ರ ಚೆನ್ನಾಗಿ ನಗ್ನಗ್ತಾ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾನೆ, ನಾನು ಮಾತಾಡಿಸ್ತಿರ್ಲಿಲ್ಲ. ಅವ್ರು ಮಾಡೋದು ನಿಮಗೆಲ್ಲ ಗೊತ್ತಾಗ್ತಾ ಇಲ್ಲ. ಬರೀ ನಮ್ಮನ್ನೇನೆ ನೀವು ಈ ಥರ ಎಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರ ಬಿಡಿ. ಒಟ್ಟಿನಲ್ಲಿ ಜೀವಿತ ಅಂದರೆ ಕೆಟ್ಟವಳು, ಅವಳೇ ತಪ್ಪು ಮಾಡಿರೋದು, ಬೇರೆಯವ್ರ ಅವ್ನು ತಪ್ಪು ಮಾಡಿಲ್ಲ. ಅವ್ನು ಮೊದಲಿಂದಲೂ ಹಂಗೆ ಇದ್ದಾನೆ, ಕುಡಿಯೋದೆಲ್ಲ ಬಿಟ್ಟವನೇ, ಅವನು ಒಳ್ಳೆಯವನು, ಚೆನ್ನಾಗಿ ನೋಡ್ಕೊಂಡವನೇ, ಅವನೇನು ಇನ್ನೊಂದು ಮದುವೆ ಆಗಿಲ್ಲ. ಒಟ್ಟಿನಲ್ಲಿ ಎಲ್ಲದ್ರಾಗೂ ಅವ್ನು ಸುಬ್ಬು ಒಳ್ಳೆಯವನು, ಎಲ್ಲದ್ರಾಗೂ ಜೀವಿತ ಕೆಟ್ಟವಳು. ಅವಳೇನು ಎಲ್ಲ ಕೆಟ್ಟ ಕೆಲಸ ಮಾಡ್ತಾಳೆ, ಅವಳು ಕೆಟ್ಟವಳು, ಅವಳು ಬರೀ ಈ ಥರದ್ದೇ ಕೆಲಸ ಅಂತ. ಒಟ್ಟಿನಲ್ಲಿ ಜೀವಿತ ಅಂತಂದರೆ ಕೆಟ್ಟವಳು ಅನ್ನೋ ಪಟ್ಟ ಎಲ್ಲರೂ ಕಟ್ಟುಬಿಟ್ಟವ್ರೆ. ಏನು ಮಾಡೋಕ್ಕಲ್ಲ ಬಿಡು. ಏನೋ ನಾನು ನೀವಾದರೂ ಅರ್ಥ ಮಾಡ್ಕೊತೀರಾ ಅಂತ ಹೇಳಿದೆ, ನೀವು ಅರ್ಥ ಮಾಡ್ಕೊಂಬಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡ್ರಿ. ನಾನು ನಾಳೆ ಬರ್ದಾಗಿದ್ದಂಗೆ ಆಗುತ್ತೆ. ಹೆಂಗೋ ಚೆನ್ನಾಗಿರ್ರಿ, ನೀವು ಚೆನ್ನಾಗಿರ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಚೆನ್ನಾಗಿರ್ತೀವಿ ಹೇಳಿ, ನಮಗೆ ಗೊತ್ತೈತೆ ಹೆಂಗಿರಬೇಕು ಅಂತೇಳಿ, ನಮಗೆ ಚೆನ್ನಾಗಿ ಗೊತ್ತೈತಿ. ನಿನ್ನಿಂದ ಏನು ಹೇಳಿಸ್ಕೋಬೇಕಾಗಿಲ್ಲ, ನಮಗೆ ಚೆನ್ನಾಗಿ ಗೊತ್ತೈತಿ ಯಾರ ಹತ್ರ ಹೆಂಗಿರಬೇಕು ಅಂತೇಳಿ. ನಾನೇನೋ ಬಿಡು, ಇವ್ರ ಹತ್ರ ಹೇಳೋಣ, ಇವ್ರು ಇರಲಿಲ್ವಲ್ಲ ಊರಿಗೆ ಹೋಗಿದ್ರು, ಎಲ್ಲ ಹೇಳೋಣ ಅಂತ ಹೇಳಿದ್ರೆ ನೋಡ್ರಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಈಗ ನನಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಎಷ್ಟು ಹೇಳ್ತಾ ಇದ್ರು, ಆದರೆ ಕೇಳ್ತಾ ಇಲ್ಲ. ಎಲ್ಲನ ನನ್ನ ತಪ್ಪಾಗಿ ತಿಳ್ಕೊಂಡು ಮಾತಾಡ್ತಾರೆ ಬಿಡಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಹೆಂಗೆ ಅಂತ ನಾನು ಹೆಂಗೆ ಅಂತ ನನಗೆ ಗೊತ್ತಿದ್ರೆ ಸಾಕತ್ಲಾಗ ಇನ್ನೇನು ಮಾಡೋದು. ನನಗೆ ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ ತಲೆ ಕೆಟ್ಟಂಗಾಗುತ್ತೆ. ಇವರು ಹಂಗೆ ಮಾತಾಡ್ತಾಯಿದ್ರು. ನನ್ನ ಕಡೆಗೆ ನೀನು ಮಾತಾಡೋ ಅಂಥವ್ರು ಒಬ್ಬರು ಇಲ್ಲ. ಒಂದು ಸಣ್ಣ ಮಗುನ ಕರ್ಕೊಂಬಂದ್ರೆ ನೀನು ಒಳ್ಳೆಯವಳಲ್ಲ ಅಂತ ಹೇಳುತ್ತೆ. ನಿಜ, ನನ್ನ ಹಣೆ ಬರ ಏನು ಮಾಡೋಕ್ಕಾಗಲ್ಲ. ನನ್ನ ಹಣೆ ಬರ ಅನುಭವಿಸ್ಬೇಕು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.